ಆ ಊರಿನ ಮನೆಗಳಲ್ಲಿ ಯಾರಾದ್ರೂ ಮೃತಪಟ್ಟರೆ ಉಳೋದಕ್ಕೆ ಅಂತ ಇದ್ದ ಸ್ಮಶಾನ ಜಾಗ ಅದು. ಆದ್ರೀಗ ಇದೇ ಸ್ಮಶಾನವನ್ನ ಸಂಚು ರೂಪಿಸಿ ಭೂಗಳ್ಳರು ಕಬಳಿಕೆ ಮಾಡ್ತಿರುವ ಆರೋಪ ಕೇಳಿಬಂದಿದೆ. ಸ್ಮಶಾನ ಭೂಮಿ ಉಳಿವಿಗೆ ಗ್ರಾಮಸ್ಥರ ಹೋರಾಟ. ಆಶ್ರಯ ಯೋಜನೆ ಹೆಸರಲ್ಲಿ ಭೂ ಕಬಳಿಕೆಗೆ ಯತ್ನ. ತಮಟೆ ಬಾರಿಸುತ್ತಾ ಸಾಗಿ ಬರ್ತಿರುವ ಪ್ರತಿಭಟನಾ ರ್ಯಾಲಿ. ನಾವು ಸತ್ತರೆ ಉಳೋದಕ್ಕೆ ಜಾಗ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಗ್ರಾಮಸ್ಥರು. ಪೊಲೀಸರ ಮುಂದೆಯೇ ಘಟನೆಗೆ ಕಾರಣನಾಗಿರುವನ ಮೇಲೆ ಮುಗಿಬಿದ್ದು ಆಕ್ರೋಶ. ಹೀಗೆ ತಲೆತಲಾಂತರಗಳಿಂದ ಶವ ಸಂಸ್ಕಾರ ಮಾಡಿಕೊಂಡು ಬರ್ತಿದ್ದ ಸ್ಮಶಾನವನ್ನ ಇದೀಗ ಆಶ್ರಯ ಯೋಜನೆ ಹೆಸರಲ್ಲಿ ಕಬಳಿಕೆ ಆರೋಪ ಕೇಳಿ ಬಂದಿದೆ. ಹೌದು, ಬೆಂಗಳೂರು ಉತ್ತರ ತಾಲೂಕಿನ ಸೀತಾಕೆಂಪನಹಳ್ಳಿಯಲ್ಲಿ ನಮ್ಮ ಸ್ಮಶಾನ ನಮಗೆ ಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಾಮಂಜನಿ ಇವರಿಬ್ಬರು ಸೇರಿ ಈ ರಿಯಲ್ ಎಸ್ಟೇಟ್ಗ ನಾವು ಸೈಟ್ ಮಾಡ್ತೀರಿ, ನಿಮ್ಗೆ ಸೈಟ್ ಕೊಡ್ತೀರಿ ಅಂದ್ಬಿಟ್ಟು ನಮ್ಮ ಮಶಾನನೂ ಮುಚ್ಚಿಬಿಟ್ಟವ್ರೆ. ಮಶಾನನೂ ಇಲ್ಲ, ಇತ್ತು ಸೈಟು ಇಲ್ಲ. ನೋಡಿ, ಇದೆಲ್ಲ ನಮ್ಮ ಗೌರ್ಮೆಂಟ್ ಜಮೀನು. ಇದು ಗೌರ್ಮೆಂಟ್ ಜಮೀನಿಗೆ ಅವತ್ತು ಉಳಿದ್ದು. ಇವತ್ತು ನೋಡಿದ್ರೆ ನಾವು ಬಿಡಲ್ಲ, ಯಾರ ತಗೊಂಡ್ಬಿಟ್ಟವನೆ, ಸರ್ವೆ ನಂಬರ್ ಸೇರ್ಕೊಂಡ್ಬಿಟ್ಟದೆ. ಅವಾಗ ನಮ್ಮ ತಾತನವ್ರಿಗೂ ಸರ್ವೆ ನಂಬರ್ ಇರಲ್ವ. ಸರ್ವೆ ನಂಬರ್ 10ರ 2 ಎಕರೆ ಜಾಗದಲ್ಲಿ ತಲೆತಲಾಂತರಗಳಿಂದ ಶವ ಸಂಸ್ಕಾರ ನಡೆಸಿಕೊಂಡು ಬರಲಾಗ್ತಿತ್ತು. ಆದ್ರೆ ಇದೀಗ ಯತೀಶ್ ಗೌಡ, ರಾಮಾಂಜಿನಪ್ಪ ಎಂಬುವರು ಸ್ಮಶಾನ ಜಾಗದಲ್ಲಿ ಕಾಂಪೌಂಡ್ ನಿರ್ಮಿಸಿದ್ದು, ಅಲ್ಲದೆ ತಂತಿ ಬೇಲಿ ಹಾಕಿ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದ್ದಾರೆ. ಇನ್ನು ನಮಗೆ ಸ್ಮಶಾನ ಭೂಮಿಯನ್ನ ಉಳಿಸಿಕೊಡ್ಲೇಬೇಕು, ಇಲ್ಲವಾದ್ರೆ ಯಾವುದೇ ಕಾರಣಕ್ಕೂ ಸ್ಥಳದಿಂದ ಕದಲುವುದಿಲ್ಲ ಎಂದು ಗ್ರಾಮಸ್ಥರು ಪಟ್ಟು ಹಿಡಿದ್ರು. ಇನ್ನು ಈ ವೇಳೆ ಗ್ರಾಮಸ್ಥರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೆಸಿದ್ರು. ನಾ ಬಿಡಲ್ಲ ಸ್ಮಶಾನ, ನಾ ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ದಂಡಕ್ಕೆ ಹೋಗ್ತೀವಿ, ನಡೀರಿ ವಿಧಾನಸೌಧಕ್ಕೆ ಹೋಗೋಣ. ಅಲ್ಲ, ವಿಧಾನಸೌಧಕ್ಕೆ ಹೋಗೋಣ, ನಡೀರಿ ದಂಡಕ್ಕೆ ಹೋಗೋಣ. ಏನು ಅಷ್ಟೊಂದು ಕೇವಲ ನಾವು ಅಂದ್ರೆ. ಪ್ರತಿಭಟನೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ರಾಜನಕುಂಟೆ ಪೊಲೀಸರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಬಿಗಿ ಭದ್ರತೆ ಒದಗಿಸಿದ್ದಾರೆ. ಈ ಸ್ಮಶಾನ ಉಳಿವಿನ ಹೋರಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ. ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.